ಹಾಯ್ ಸ್ಟೂಡೆಂಟ್ಸ್, ಇವತ್ತು ಉತ್ಪಾದನೆ ಮತ್ತು ವೆಚ್ಚಗಳನ್ನು ಮೂರನೇ ಅಧ್ಯಾಯವನ್ನು ನೋಡೋಣ. ಆ ಮೂರನೇ ಅಧ್ಯಾಯದಲ್ಲಿ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕೋಷ್ಟಕದ ಸಹಾಯದಿಂದ ವಿವರಿಸಿ. ಇದು 6 ಮಾರ್ಕ್ಸಿನ ಕ್ವಶನು, ತುಂಬ ಇಂಪಾರ್ಟೆಂಟ್ ಕೂಡ. ಈಗ ಇದ್ರ ಬಗ್ಗೆ ನಾವು ಒಂಚೂರು ನೋಡೋಣ. ನೋಡಿ, ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕೋಷ್ಟಕದ ಸಹಾಯದಿಂದ ವಿವರಿಸಿ ಅಂದಾಗ ಈ ರೀತಿ ನಾವು 7 ಪಾಯಿಂಟ್ಸ್ಗಳನ್ನು ಹಾಕ್ಕೋಬೇಕಾಗುತ್ತೆ. ಈ 7 ಪಾಯಿಂಟ್ಸ್ ಜೊತೆ ಎಕ್ಸ್ಪ್ಲೇನ್ ಜೊತೆ ಸೂತ್ರ ಕೂಡ ಬರ್ಕೋಬೇಕಾಗುತ್ತೆ. ಯಾಕಂದರೆ ಮುಂದೆ ಹಾಕುವಂತಹ ಟೇಬಲ್ಲು ಇದಕ್ಕೆ ಪೂರಕವಾಗಿರುತ್ತೆ, ಇದರಿಂದನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈಗ ಒಟ್ಟು ಸ್ಥಿರ ವೆಚ್ಚವನ್ನು ನಾವು ಇಂಗ್ಲೀಷಲ್ಲಿ TFC ಅಂತ ಗುರುತಿಸ್ಕೊಳ್ತೀವಿ. ಏನಂತ? TFC. ಏನು TFC ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ. ಅಂದರೆ ಒಟ್ಟು ಸ್ಥಿರ ವೆಚ್ಚ, ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಈ ರೀತಿಯಾಗಿ ನೋಡ್ತೀವಿ ನಾವು. ಏನು ಒಟ್ಟು ಸ್ಥಿರ ವೆಚ್ಚ ಅಂದರೆ ಅಲ್ಪಾವಧಿಯ ಉತ್ಪಾದನಾ ಕಾರ್ಯದಲ್ಲಿ ಕೆಲವು ಉತ್ಪಾದನಾಂಗಗಳ ಪ್ರಮಾಣವು ಸ್ಥಿರವಾಗಿದ್ದು ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾದ ವೆಚ್ಚಗಳನ್ನು ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ. ಅಂದರೆ ಕಡಿಮೆ ಸಮಯದಲ್ಲಿ ಉತ್ಪಾದಿಸಲ್ಪಡುವಂತಹ ಕಾರ್ಯದಲ್ಲಿ ಉತ್ಪಾದನಾಂಗಗಳ ಪ್ರಮಾಣವು ಸ್ಥಿರವಾಗಿದ್ದು, ಅಂದರೆ ಉತ್ಪಾದನೆ ಮಾಡಾಕತ್ತೀವಪ್ಪ, ಉತ್ಪಾದನೆ ಮಾಡುವಾಗ ಎಲ್ಲ ಉತ್ಪಾದನಾಂಗಗಳ ಪ್ರಮಾಣ ಸ್ಥಿರವಾಗಿರ್ತೈತಿ. ಆ ಸ್ಥಿರವಾಗಿರುವಂತಹ ಉತ್ಪಾದನೆಯ ಮೇಲೆ ನಾವು ಮಾಡಲಾದ ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ. ಅಂದರೆ ಒಂದು ಪ್ರಾಡಕ್ಟ್ ಐತಿ, ಆ ಪ್ರಾಡಕ್ಟ್ ಮೇಲೆ ನಾವು ಮತ್ತೆ ಹೆಚ್ಚಿನ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡೋದು, ಅದಕ್ಕೆ ನಾವು ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ. ಒಂದು ಫ್ಯಾಕ್ಟ್ರಿ ಐತಪ್ಪ, ಆ ಫ್ಯಾಕ್ಟ್ರಿಯಲ್ಲಿ ನಾವು ಒಂದು ವಸ್ತುವನ್ನು ಅಥವಾ ಇದು ಮಾರ್ಕರನ್ನು ಉತ್ಪಾದನೆ ಮಾಡ್ತಾಯಿದ್ವಿ. ಪ್ರತಿ ಈ ಮಾರ್ಕರನ್ನು 1000 ಉತ್ಪಾದನೆಯಲ್ಲಿ ಪ್ರತಿ ತಿಂಗಳು 1000 ಉತ್ಪಾದನೆಯನ್ನು ಮಾಡ್ತೀವಿ. ಇದು ಸರಾಸರಿಯಾಗಿ ಈ ಫ್ಯಾಕ್ಟ್ರಿ 1000, X ಅನ್ನೋ ಫ್ಯಾಕ್ಟ್ರಿ 1000, A ಅನ್ನೋ ಫ್ಯಾಕ್ಟ್ರಿ 1000, ಈ ಥರ ಬೇರೆ ಬೇರೆ ಘಟಕಗಳಲ್ಲಿ ಉತ್ಪಾದಿಸಲ್ಪಡುವ ಪ್ರಮಾಣಗಳು ಸ್ಥಿರವಾಗಿದ್ದಾಗ, ಅಂದರೆ ಒಂದೇ ರೀತಿಯ ಉತ್ಪಾದನೆ ಇದ್ದಾಗ ನಾವು ಉತ್ಪಾದನೆ ಮೇಲೆ ಮಾಡಲಾದ ಮತ್ತೆ ಹೆಚ್ಚುವರಿ ವೆಚ್ಚವನ್ನು ನಾವು ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ. ಅಂದರೆ ಮತ್ತೆ ಹೆಚ್ಚಿನ ಉತ್ಪಾದನೆ ಮಾಡಬೇಕು ಅಂತ ಅನಿಸ್ಕೊಳ್ಳುತ್ತೆ. ಇದನ್ನು ನಾವು ಏನಂತ ಗುರುತಿಸ್ಕೊಳ್ತೀವಿ ಅಂದರೆ ಸೂತ್ರ ಏನಂತಂದರೆ TFC = TC - TVC. TC ಅಂದರೆ ಏನು, TVC ಅಂದರೆ ಏನಂತ ನೆಕ್ಸ್ಟ್ ಹೋದಾಗ ಗೊತ್ತಾಗುತ್ತೆ. ಅದ ಟೋಟಲ್ ಕಾಸ್ಟು ಮತ್ತು ಬದಲಾಗುವ ಒಟ್ಟು ವೆಚ್ಚ. ಓಕೆ, ಇದು ಗೊತ್ತಾಯ್ತಾ? ಒಟ್ಟು ಸ್ಥಿರ ವೆಚ್ಚ ಅಂದರೆ ಸ್ಥಿರವಾಗಿ ಇದ್ದಾಗ ನಾವು ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ವೆಚ್ಚವನ್ನು ಮಾಡುವಂಥದ್ದು. ನೆಕ್ಸ್ಟು ಸೆಕೆಂಡ್ ಒನ್, ಒಟ್ಟು ಬದಲಾಗುವ ವೆಚ್ಚ. ಏನು ಒಟ್ಟು ಬದಲಾಗುವ ವೆಚ್ಚ ಅಂದರೆ ನಾವು ಇಂಗ್ಲೀಷಲ್ಲಿ ಅದನ್ನು TVC, ಇದನ್ನೇ ನಾವು TVC ಅಂತ ಗುರುತಿಸ್ಕೊತೀವಿ. ಏನು TVC ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಗುರುತಿಸ್ಕೊಳ್ತೀವಿ ಒಟ್ಟು ಬದಲಾಗುವ ವೆಚ್ಚವನ್ನು. ಈ ಒಟ್ಟು ಬದಲಾಗುವ ವೆಚ್ಚವನ್ನು ನಾವು ಉತ್ಪಾದನೆಯಲ್ಲಿ ಬಳಸಲಾಗುವ ಕೆಲವು ಉತ್ಪಾದನಾಂಗಗಳ ಪ್ರಮಾಣವು ಬದಲಾಗುತ್ತಿರುತ್ತದೆ. ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವ ವೆಚ್ಚವನ್ನು ಒಟ್ಟು ಬದಲಾಗುವ ವೆಚ್ಚ ಎನ್ನುತ್ತೇವೆ. ಅಂದರೆ ಉತ್ಪಾದನೆಯಲ್ಲಿ ಬಳಸಲಾಗುವ ಕೆಲವು ಉತ್ಪಾದನಾಂಗಗಳ ಪ್ರಮಾಣ ಬದಲಾಗುತ್ತಿರುತ್ತದೆ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಉತ್ಪಾದನೆ ಮಾಡಕತ್ತೀವಪ್ಪ ಅಂದ್ರೆ ಅದರಲ್ಲಿರುವಂತಹ ಸ್ವಲ್ಪ ಪ್ರಮಾಣದ ವಸ್ತುಗಳು ಬದಲಾಗ್ತಾ ಇರ್ತಾವೆ. ಆ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಲಾದ ವೆಚ್ಚವನ್ನು ಒಟ್ಟು ಬದಲಾಗುವ ವೆಚ್ಚ. ಒಂದು ವಸ್ತುವನ್ನು ತಯಾರು ಮಾಡ್ತಿದ್ದೀವಿ, ಆ ವಸ್ತುವನ್ನು ತಯಾರು ಮಾಡಬೇಕಾದ್ರೆ ಅಲ್ಲಿ ಲಾಭನೋ ಅಥವಾ ನಷ್ಟಕ್ಕೋ ಯಾವುದೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆ ಆಗಿದ್ರೆ, ಅಥವಾ ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಬೆಲೆ ಕಮ್ಮಿಯಾಗಿ ಬೆಲೆ ಹೆಚ್ಚಾಗಿ, ಒಟ್ಟು ಯಾವುದಾದರೂ ರೀತಿಯಲ್ಲಿ ನಾವು ಅದು ಉತ್ಪಾದನೆಯಲ್ಲಿ ಒಂದು ರೀತಿಯ
ಪ್ರಮಾಣದಲ್ಲಿ ಬದಲಾವಣೆ ಆದರೆ ಇಡೀ ಉತ್ಪಾದನೆಯನ್ನು ಕೂಡ ನಾವು ಏನು ಮಾಡಬೇಕಾಗುತ್ತೆ, ಬದಲಾಯಿಸಬೇಕಾಗುತ್ತೆ. ಆವಾಗ ನಾವು ಅದರ ಮೇಲೆ ಹಾಕುವಂತಹ ಒಟ್ಟು ವೆಚ್ಚವನ್ನು ಬದಲಾಗುವ ಒಟ್ಟು ವೆಚ್ಚ ಅಂತ ಕರಿತೀವಿ. ಹೌದಾ? ಇದನ್ನು ನಾವು ಏನಂತ ಅರ್ಥ ಮಾಡ್ಕೋತೀವಿ, ಟಿ ವಿ ಸಿ ಈಕ್ವಲ್ ಟು ಟಿ ಸಿ ಮೈನಸ್ ಟಿ ಎಫ್ ಸಿ ಅಂತ ನಾವು ಈ ಸೂತ್ರದ ಮೂಲಕ ನೋಡ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, ಒಟ್ಟು ವೆಚ್ಚ. ಒಟ್ಟು ವೆಚ್ಚ ಇದನ್ನು ನಾವು ಇಂಗ್ಲೀಷಲ್ಲಿ ಟಿ ಸಿ ಅಂತ ಗುರುತಿಸ್ಕೊಳ್ತೀವಿ. ಏನು ಟಿ ಸಿ ಅಂದರೆ ಟೋಟಲ್ ಕಾಸ್ಟ್ ಅಂತ. ಇದು ಒಟ್ಟು ವೆಚ್ಚವನ್ನು ಈ ರೀತಿ ಬರ್ಕೋಬೇಕು. ಒಟ್ಟು ವೆಚ್ಚ ಅಂದರೆ ಏನು? ಒಟ್ಟು ವೆಚ್ಚ ಅಂದರೆ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳನ್ನು ಕೂಡಿಸಿದರೆ ದೊರೆಯುವಂತಹ ವೆಚ್ಚ. ಒಟ್ಟು ವೆಚ್ಚ ಅಂದರೆ ಒಟ್ಟು ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನು ಕೂಡಿಸಿದರೆ ನಮಗೆ ದೊರೆಯುವಂಥದ್ದೇ ಒಟ್ಟು ವೆಚ್ಚ. ಓಕೆ, ನಾವು ಇದನ್ನು ಸೂತ್ರದ ಮೂಲಕ ನೋಡೋಣ. ಟಿ ಸಿ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ನಾವು ಇದನ್ನು ಈ ರೀತಿಯಾಗಿ ಸೂತ್ರದ ಮೂಲಕ ನೆಕ್ಸ್ಟ್ ಮುಂದಿನ ಟೇಬಲನ್ನು ಬಿಡಿಸ್ಕೋಬೇಕಾಗುತ್ತೆ. ಗೊತ್ತಾಯ್ತಾ? ಅಂದರೆ ನಮಗೆ ಒಟ್ಟು ವೆಚ್ಚ ಸಿಗಬೇಕಾದ್ರೆ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನು ಕೂಡಿಸಿದರೆ ನಮಗೆ ಒಟ್ಟು ವೆಚ್ಚವನ್ನು ಸಿಗುತ್ತೆ ಅಂತ. ಅಂದರೆ ಇದು ಕೂಡಿಸ್ಕೋಬೇಕು, ಅವಾಗ ನಮಗೆ ಇದು ಸಿಗುತ್ತೆ. ನೋಡಿರಿ, ನೆಕ್ಸ್ಟ್ ಸರಾಸರಿ ಸ್ಥಿರ ವೆಚ್ಚ. ಸರಾಸರಿ ಸ್ಥಿರ ವೆಚ್ಚವನ್ನು ನಾವು ಇಂಗ್ಲೀಷಲ್ಲಿ ಎ ಎಫ್ ಸಿ ಅಂತ ಗುರುತಿಸ್ಕೊಳ್ತೀವಿ. ಎ ಎಫ್ ಸಿ ಅಂದರೆ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತ. ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತ ಗುರುತಿಸ್ಕೊಳ್ತೀವಿ. ಈಗ ಸರಾಸರಿ ವೆಚ್ಚ ಅಂದರೆ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಗಾಗಿ ಮಾಡಲಾದ ಒಟ್ಟು ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಅಂತ ಕರಿತೀವಿ. ಅಂದರೆ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಗಾಗಿ ಯಾವುದಾದ್ರೂ ಒಂದು ವಸ್ತುವನ್ನು ಉತ್ಪಾದನೆ ಮಾಡಾಕತ್ತೀವಪ್ಪ ಅಂದ್ರೆ ಆ ವಸ್ತುವನ್ನು ಉತ್ಪಾದನೆ ಮಾಡ್ತಾ ನಾವು ಬೇರೊಂದು ಘಟಕದ ಉತ್ಪಾದನೆಯಲ್ಲಿ ಮಾಡಲಾದ ಬದಲಾವಣೆ ಅಂದರೆ ಒಟ್ಟು ಬದಲಾವಣೆಯನ್ನು ಒಟ್ಟು ಸರಾಸರಿ ಬದಲಾವಣೆ ಅಂತ ಕರಿತೀವಿ. ನಾವು ಒಂದು ಘಟಕದಲ್ಲಿ ಬದಲಾವಣೆ ಅಂದರೆ ಒಂದು ಇಡೀ ಓವರಲ್ ಆಗಿ ಮಾಡುವಂತಹ ಉತ್ಪಾದನೆಯಲ್ಲಿ ಒಂದು ಘಟಕದಲ್ಲಿ ಬದಲಾವಣೆ ಮಾಡಿದರೆ ಇಡೀ ಘಟಕದಲ್ಲಿ ಕೂಡ ನಾವು ಬದಲಾವಣೆಯನ್ನು ನೋಡ್ತೀವಿ. ಇದನ್ನು ನಾವು ಸರಾಸರಿ ಬದಲಾಗುವ ವೆಚ್ಚ ಅಂತ ನೋಡ್ತೀವಿ. ಸರಿ, ಇದನ್ನು ನಾವು ಏನಂತ ಗುರುತಿಸ್ಕೋತೀವಿ, ಎ ಎಫ್ ಸಿ. ಇದನ್ನು ಸೂತ್ರ ಎ ಎಫ್ ಸಿ ಈಕ್ವಲ್ ಟು ಟಿ ಎಫ್ ಸಿ ಡಿವೈಡೆಡ್ ಕ್ಯೂ. ಈ ರೀತಿಯಾಗಿ ನಾವು ಸೂತ್ರವನ್ನು ನೋಡೋಣ. ನೆಕ್ಸ್ಟ್ ನೋಡಿ, ಸರಾಸರಿ ಬದಲಾಗುವ ವೆಚ್ಚ. ಇದನ್ನು ನಾವು ಎ ವಿ ಸಿ ಅಂತ ಗುರುತಿಸ್ಕೊಳ್ತೀವಿ. ಯಾಕೆ ಎ ವಿ ಸಿ ಅಂತ ಗುರುತಿಸ್ಕೊಳ್ತೀವಿ ಹೇಳಿ? ಇದು ನಮಗೆ ಇಂಗ್ಲೀಷಲ್ಲಿ ದೊರೆಯುವಂತಹ ಎವರೇಜ್ ವೇರಿಯೇಬಲ್ ಕಾಸ್ಟ್ ಅಂತ ಗುರುತಿಸ್ಕೊಳ್ತೀವಿ. ನಾವು ಈಗ ಸರಾಸರಿ ಬದಲಾಗುವ ವೆಚ್ಚ ಅಂದರೆ ನೋಡೋಣ. ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಗಾಗಿ ಮಾಡಲಾದ ಒಟ್ಟು ಬದಲಾಗುವ ವೆಚ್ಚವನ್ನು ಸರಾಸರಿ ಬದಲಾಗುವ ವೆಚ್ಚ ಅಂತ ಕರಿತೀವಿ. ಅಂದರೆ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಗಾಗಿ ಒಂದು ಉತ್ಪನ್ನವನ್ನು ಮಾಡಾಕತ್ತೀವಪ್ಪ, ಆ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಗಾಗಿ ಮಾಡಲಾದ ಒಟ್ಟು ಬದಲಾಗುವ ವೆಚ್ಚವನ್ನು ಸರಾಸರಿ ವೆಚ್ಚ ಅಂತ ಕರಿತೀವಿ. ಉತ್ಪನ್ನವನ್ನು ಪ್ರತಿ ಘಟಕ ಅಂದರೆ ಒಂದು ವಸ್ತುವನ್ನು ತಯಾರು ಮಾಡಾಕತ್ತೀವಿ, ಒಂದು ಉತ್ಪನ್ನವನ್ನು ಬದಲಾಯಿಸ್ಕೊಂಡಿವಿ ಅಂದರೆ ಇಡೀ ವೆಚ್ಚದಲ್ಲಿ ಕೂಡ ಬದಲಾಗ್ತಾ ಹೋಗುತ್ತೆ. ಅದನ್ನು ನಾವು ಸರಾಸರಿ ವೆಚ್ಚ ಅಂತ ಕರಿತೀವಿ. ಇದನ್ನು ನಾವು ಎ ವಿ ಸಿ ಅಂತ ಗುರುತಿಸ್ಕೊಳ್ತೀವಿ. ಇದನ್ನು ನಾವು ಸೂತ್ರದ ಮೂಲಕ ನೋಡೋದಾದರೆ ಎ ವಿ ಸಿ ಈಕ್ವಲ್ ಟು ಟಿ ವಿ ಸಿ ಡಿವೈಡೆಡ್ ಕ್ಯೂ. ಈ ರೀತಿಯಾಗಿ ನೋಡ್ತೀವಿ. ಸರಿನಾ? ನೆಕ್ಸ್ಟ್ ಅಲ್ಪಾವಧಿ ಸರಾಸರಿ ವೆಚ್ಚ. ಇದನ್ನು ಎಸ್ ಎ ಸಿ ಅಂತ ಗುರುತಿಸ್ಕೊಳ್ತೀವಿ. ಅಲ್ಪಾವಧಿ ಸರಾಸರಿ ವೆಚ್ಚ ಎಸ್ ಎ ಸಿ ಅಂದರೆ
SA ಶಾರ್ಟ್ ಎವರೇಜ್ ಕಾಸ್ಟ್ ಅಂತ. ಅಲ್ಪಾವಧಿ ಇದನ್ನು ನಾವು ಅಲ್ಪಾವಧಿಯಲ್ಲಿ ಸರಕಿನ ಪ್ರತಿ ಘಟಕದ ಉತ್ಪಾದನೆಗೆ ಮಾಡಲಾದ ಒಟ್ಟು ವೆಚ್ಚವನ್ನು ಅಲ್ಪಾವಧಿ ಸರಾಸರಿ ವೆಚ್ಚ ಅಂತೀವಿ. ಅಂದರೆ ಅಲ್ಪಾವಧಿ ಅಂದರೆ ಸ್ವಲ್ಪ ಟೈಮ್ನಲ್ಲಿ ಸರಕಿನ ಪ್ರತಿ ಘಟಕದಲ್ಲಿ ಬದಲಾವಣೆ ಮಾಡ್ತಾ ಹೋದರೆ ಅದನ್ನು ಅಲ್ಪಾವಧಿ ಸರಾಸರಿ ವೆಚ್ಚ ಅಂತ ನೋಡ್ತೀವಿ. ಇದನ್ನು ನಾವು ಸೂತ್ರದ ಮೂಲಕ ನೋಡೋಣ. TFC divided Q plus AVC ಈ ರೀತಿಯಾಗಿ ನಾವು ಗುರುತಿಸ್ಕೊತೀವಿ. ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಈಗ AVC ಅಂತ ಈ ರೀತಿಯಾಗಿ ಗುರುತಿಸ್ಕೊಳ್ತೀವಿ. ಹೌದಾ? ಇವು ಸೂತ್ರಗಳು, ಚೆನ್ನಾಗಿ ನೆನಪಲ್ಲಿಟ್ಟುಕೊಳ್ಳಿ. ಅಲ್ಪಾವಧಿ ಅಂದರೆ ಕಮ್ಮಿ ಟೈಮಲ್ಲಿ ನಾವು ಸರಾಸರಿ ವೆಚ್ಚವನ್ನು ಬದಲಾವಣೆ ಮಾಡಿದಾಗ. ಈಗ ಅಲ್ಪಾವಧಿ ಸೀಮಾಂತ ವೆಚ್ಚ ಇದನ್ನು ನಾವು SMC ಅಂತ ಗುರುತಿಸ್ಕೊಳ್ತೀವಿ. ಈ SMC ಅಂದರೆ ಶಾರ್ಟ್ ಮಾರ್ಜಿನಲ್ ಕಾಸ್ಟ್, ಅಂದರೆ ಕಮ್ಮಿ ಟೈಮಿನಲ್ಲಿ ಸೀಮಾಂತ ವೆಚ್ಚವನ್ನು ಮಾಡುವಾಗ. ಹೌದಾ? ಇದನ್ನು ನಾವು ಯಾವ ರೀತಿ ನೋಡ್ತೀವಿ ಅಂದರೆ, ಅಲ್ಪಾವಧಿ ಉತ್ಪಾದನೆಯಲ್ಲಿ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಲ್ಲಿ ಉತ್ಪಾದನೆಯಿಂದ ಒಟ್ಟು ವೆಚ್ಚದಲ್ಲಾಗುವ ಬದಲಾವಣೆಯ ಪ್ರಮಾಣವನ್ನು ಅಲ್ಪಾವಧಿ ವೆಚ್ಚ ಅಂತ ಕರಿತೀವಿ. ಹೌದಾ? ಅಂದರೆ ಅಲ್ಪಾವಧಿ ವೆಚ್ಚ ಅಂದರೆ ಒಂದು ಸರಕಿನಲ್ಲಿ ಹೆಚ್ಚುವರಿ ಘಟಕದಿಂದ ಉತ್ಪಾದಿಸಲ್ಪಟ್ಟ ವೆಚ್ಚದಲ್ಲಾಗುವ ಬದಲಾವಣೆಯ ಪ್ರಮಾಣವನ್ನು. ಹೌದಾ? ಇದರ ಸೂತ್ರ ಏನಿದೆ ಅಂದರೆ, ಈಗ SMC = ಡೆಲ್ಟಾ TC ಡಿವೈಡೆಡ್ ಡೆಲ್ಟಾ Q ಈ ಥರ ನಾವು ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ಇದನ್ನು ನಾವು ಅಲ್ಲಿ ಟೇಬಲ್ ಹಾಕುವಾಗ ನೋಡ್ಕೋತೀವಿ. TVC ಮೈನಸ್ TVC ಅಂತಲೂ ಸಿಕ್ಕರೆ ನಮಗೆ SMC ಸಿಗುತ್ತೆ. ಇಲ್ಲಪ್ಪ ಅಂತಂದರೆ ನಮಗೆ ಆವಾಗ ಇನ್ನೊಂದು ಸೂತ್ರನ ಹಾಕೋಬೋದು, TC ಮೈನಸ್ TC. ಇದನ್ನು ಹಾಕಿದ್ರೂ ಕೂಡ ನಮಗೆ SMC ಸಿಗುತ್ತೆ. ಇದು ಹಾಕಿದ್ರೂ ಕೂಡ SMC ಸಿಗುತ್ತೆ. ಇದು ನಾನು ಕಂಡುಕೊಂಡಿರೋದು ನಂದಷ್ಟೇ. ಈ ಥರನೂ ಸರಳವಾಗಿ ಮಾಡ್ಕೋಬೋದು. ಹೌದಾ? ನಾವೀಗ ಟೇಬಲನ್ನು ಯಾವ ರೀತಿ ಹಾಕೊಳ್ಳೋಣ, ಇವುಗಳನ್ನು ಸೂತ್ರ ನೆನಪಲ್ಲಿಟ್ಟುಕೊಳ್ಳಿ. Q ನೋಡಿ, ಈ ಥರ ಟೇಬಲ್ ಕೊಟ್ಟಿರ್ತಾರೆ. Q ಅನ್ನೋದರಲ್ಲಿ 0, 1, 2, 3, 4, 5, 6, 7, 8, 9, 10 ಈ ಥರ ಇರುತ್ತೆ. ಇದು ಬಾಕ್ಸಲ್ಲೇ ನಿಮ್ಮ ಕ್ವಶನ್ ಜೊತೆ ಕೊಟ್ಟಿರ್ತಾರೆ. ಆಮೇಲೆ TFC ಇದನ್ನು ಕ್ವಶನಲ್ಲಿ TFC ಅಂತ ಇರುತ್ತೆ. ಇದು 20, 20, 20, 20, 20, ಇದು 20, ಇದು 20, 20, 20, 20, 20. ಇದು ಯಾಕೆ TFC 20 ಇರುತ್ತೆ ಅಂದರೆ, ಕ್ವಶನಲ್ಲಿ 20 ಅಂತ ಕೊಟ್ಟಿರ್ತಾರೆ, ಅಥವಾ ಯಾವುದಾದ್ರೂ ಸಂಖ್ಯೆ ಕೊಡಲಿ, TFC ಅಂದ ತಕ್ಷಣ ಅಲ್ಲಿ ಕ್ವಶನಲ್ಲಿ ಕೊಟ್ಟಿರುವಂಥ ಸಂಖ್ಯೆನ ಇಲ್ಲಿ ಬರ್ಕೊಂಡ್ಬಿಡ್ಬೇಕು. ಅಲ್ಲಿ ಕೊಟ್ಟಿರ್ತಾರೆ TFC 20 ಅಂಥೇಳಿ ಮುಂದೆ ಕ್ವಶನನ್ನು ಕೊಟ್ಟಿರ್ತಾರೆ. ಅದು TFCಯನ್ನು ಇಲ್ಲಿ ಇಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, TVC ನಾನು ಆವಾಗಲೇ ಸೂತ್ರ ಹೇಳಿದ್ನಲ್ಲ, TVC ಒಟ್ಟು ಬದಲಾಗುವ ವೆಚ್ಚ. ಮೊದಲು ಎಲ್ಲ ಹಾಕೊಂಡ್ಬಿಡೋಣ ಅದನ್ನು. TVC ಇಲ್ಲ TFC, ಇದು TFC, ಆಮೇಲೆ ಇದು TVC, ನೆಕ್ಸ್ಟು TC, ನೆಕ್ಸ್ಟು AFC, ಅದಾದಮೇಲೆ AVC, SAC, ಆಮೇಲೆ SMC. ಅಂದರೆ ಒಟ್ಟು ಸ್ಥಿರ ವೆಚ್ಚ, ಬದಲಾಗುವ ವೆಚ್ಚ, ಒಟ್ಟು ಸ್ಥಿರ ವೆಚ್ಚ, ಸರಾಸರಿ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಅಲ್ಪಾವಧಿ ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ, ಅಲ್ಪಾವಧಿ ಸೀಮಾಂತ ವೆಚ್ಚ. ಈ ರೀತಿಯಾಗಿ ಟೇಬಲನ್ನು ಹಾಕೋಬೇಕು.
ಈಗ ಟೇಬಲ್ ಜೊತೆ ಈ ಸಾಲು ಕೊಟ್ಟಿರ್ತಾರೆ, ಈ ಸಾಲಿನ ಜೊತೆ ಇದನ್ನು ಅಥವಾ ಇದನ್ನು ಯಾವುದಾದ್ರೂ ಕೊಟ್ಟಿರ್ತಾರೆ. TFC ಅಂತ ಕ್ವಶನ್ ಇರುತ್ತೆ, ಅದನ್ನು ನೀವೇ ಬರ್ಕೋಬೇಕು. ಇದ್ರ ಜೊತೆ ಇದನ್ನು ಅಥವಾ ಇದನ್ನು ಕೊಟ್ಟಿರ್ತಾರೆ. ಈಗ ಕೊಟ್ಟಾಗ ನಾವು ಮುಂದೆ ಹೋಗುವಂಥ ಹಂತವನ್ನು ಮಾಡ್ಕೋಬೇಕು. ಈಗ ಯಾವುದು ಕೊಟ್ಟಾರೆ ಅಂತ ಅಂದ್ಕೊಳ್ಳೋಣ. ಅಂದರೆ ನಾವು ಈ ಸದ್ಯಕ್ಕೆ ಟೋಟಲ್ ಕಾಸ್ಟನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಟೋಟಲ್ ಕಾಸ್ಟ್ ಏನಿದೆ 20, 30, 38, 44, 49, 53, 59, 67, 80, 95, 115 ಇಷ್ಟು ಕೊಟ್ಟಿರ್ತಾರೆ. ಈಗ ನಾವು ಇದನ್ನು ಏನು ನೋಡಿ, TVCಯನ್ನು ಕಂಡುಹಿಡ್ಕೋಬೇಕಾದ್ರೆ ಆವಾಗಲೇ ಕೊಟ್ಟಿರುವಂಥ ಸೂತ್ರ TVC = TC ಮೈನಸ್ TVC = TC ಮೈನಸ್ TFC ಅಂತ ಇತ್ತು. ಈ ಸೂತ್ರವನ್ನು ಬಳಸ್ಕೊಂಡು ನಾವು ಏನು ಮಾಡಬೇಕು, ಈಗ TCಯಲ್ಲಿ TFCಯನ್ನು ಮೈನಸ್ ಮಾಡಿಬಿಡೋದು ಇಷ್ಟೇ. TCಯಲ್ಲಿ TVC ಬೇಕಾದರೆ TCಯಲ್ಲಿ TFCಯನ್ನು ಮೈನಸ್ ಮಾಡ್ತಾ ಹೋಗೋದು ಅಷ್ಟೇ. ಹೌದಾ? ಈಗ ಮೈನಸ್ ಮಾಡ್ತಾ ಹೋದರೆ ಏನು ಸಿಗುತ್ತೆ ನಮಗೆ? TVC ಸಿಗುತ್ತೆ. TC ಹೌದಾ? TCಯಲ್ಲಿ TFC 20ರಲ್ಲಿ 20 ಹೋದರೆ 0, 30ರಲ್ಲಿ 20 ಹೋದರೆ 10, ನೆಕ್ಸ್ಟು 38ರಲ್ಲಿ 20 ಹೋದರೆ 18, 44ರಲ್ಲಿ 20 ಹೋದರೆ 24, 49ರಲ್ಲಿ 20 ಹೋದರೆ 29, ನೆಕ್ಸ್ಟು 33, ನೆಕ್ಸ್ಟು 39, 67ರಲ್ಲಿ 20 ಹೋದರೆ 47, 60, ನೆಕ್ಸ್ಟು 75, 115ರಲ್ಲಿ 20 ಹೋದರೆ ಎಷ್ಟಾಗುತ್ತೆ? 95. ಹೌದಾ? ಈ ಸೂತ್ರದಿಂದ ಇದನ್ನು ಹಾಕಿದ್ರೆ ಈ ಲೈನ್ ಫಿಲ್ಲಪ್ ಆಯಿತು. ಗೊತ್ತಾಯ್ತಲ್ಲ? ಈಗ ನಮಗೇನು ಬೇಕು? AFC ಬೇಕಾದರೆ ನಾವೀಗ ಸೂತ್ರ ನೋಡಬೇಕಲ್ಲ. ಸೂತ್ರ ಏನಿತ್ತು? AFC = ಸೂತ್ರ ಏನಿತ್ತು? TFC ಡಿವೈಡೆಡ್ ಏನಿತ್ತು? Q. ಹೌದಾ? ಈ ಥರ ಇತ್ತು. Q ಅಂದರೆ ಏನು? ಅವಾಗಲೇ ಹೇಳಿಲ್ಲ ನಿಮಗೆ. Q ಅಂದರೆ ಕ್ವಾಲಿಟಿ. ಹೌದಾ? ಇದು TFCಯನ್ನು ಕಂಡುಹಿಡ್ಕೋಬೇಕಾದ್ರೆ ಸೂತ್ರ TFC ಡಿವೈಡೆಡ್ Q. ಇಲ್ಲಿ ನೋಡಿ, TFC ಬೇಕಾಗಿದೆ, ಆವಾಗ ನಾವು ಏನು ಮಾಡ್ಕೋಬೇಕು? AFC ಬೇಕಾಗಿದೆ, ನಮಗೇನು ಮಾಡ್ಕೋಬೇಕು? TFC ಡಿವೈಡೆಡ್ Q. ಇದನ್ನು ಇದರ ಜೊತೆ ಮೈನಸ್ ಮಾಡ್ತಾ ಡಿವೈಡೆಡ್ ಮಾಡ್ತಾ ಹೋಗಬೇಕು. ಗೊತ್ತಾಯ್ತಲ್ಲ? ಯಾವ ಥರ ಡಿವೈಡ್ ಮಾಡ್ಕೋಬೇಕು ಅಂದರೆ TFC ಇದರಲ್ಲಿ ಇದನ್ನು ಮಾಡ್ಕೊಂಡ್ರೆ ಏನು ಸಿಗುತ್ತೆ? AFC ಒಳಗಡೆ ಇದು ಡ್ಯಾಶ್ 0 ಬರುತ್ತಲ್ಲ, ಹಾಗಾಗಿ 20, 20ರಲ್ಲಿ 1 ಡಿವೈಡ್ ಮಾಡಿದರೆ ಏನು ಸಿಗುತ್ತೆ? ನಮಗೆ 20 ಸಿಗೋದು. ಆಮೇಲೆ 38 ಡಿವೈಡೆಡ್ ಎಷ್ಟು ಮಾಡ್ಕೋಬೇಕು? 2 ಮಾಡ್ಕೋಬೇಕು. ಎಷ್ಟಾಗುತ್ತೆ? 38 ಡಿವೈಡೆಡ್ 2. ಹೌದಾ? ಇದನ್ನು ನಾವೇನು ಮಾಡ್ಕೋಬೇಕು? ಲೆಕ್ಕ ನೋಡಿ, ಇಲ್ಲಿ ಒಂಚೂರು ಮಿಸ್ಟೇಕ್ಸ್ ಆಗಿಬಿಟ್ಟಿದೆ. ನಾವು 20 ಡಿವೈಡೆಡ್ 2 ಮಾಡ್ಕೋಬೇಕಾ? ಹೌದಾ? 2 1 2 10 20. ಹೌದಾ? ನಮ್ಗೆ ಎಷ್ಟು ಬರುತ್ತೆ? ಇಲ್ಲಿ 10 ಬರುತ್ತೆ. ನೆಕ್ಸ್ಟು 20 ಡಿವೈಡೆಡ್ 3. 20 ಡಿವೈಡೆಡ್ 3 ಮಾಡಿದಾಗ ನಮಗೆ ಏನು ಸಿಗುತ್ತೆ?
3 18 7 3 18 ಈ ಥರ ನಮಗೇನು ಸಿಗುತ್ತೆ ಅಂದರೆ ಇಲ್ಲಿ 6.6 ಸಿಗುತ್ತೆ. ಹೌದಾ? ಇಷ್ಟೇ ಸಾಕು. ನೆಕ್ಸ್ಟ್ ನಾವೇನು ಮಾಡ್ಕೋಬೇಕು, 20 ಡಿವೈಡೆಡ್ 4 20 ಡಿವೈಡೆಡ್ 4 ಏನಾಗುತ್ತೆ, 4 5 20. ಹೌದಾ? ಇದನ್ನು ಏನು ಮಾಡ್ಕೋಬೇಕೀಗ 5. ನೆಕ್ಸ್ಟು 20 ಡಿವೈಡೆಡ್ 5 20 ಡಿವೈಡೆಡ್ 5 ಬಂದ ಏನಾಗುತ್ತೆ, 5 4 20. ಹೌದಾ? ಇಲ್ಲಿ ಕೂಡ ಏನು ಬರುತ್ತೆ, 4 ಬರುತ್ತೆ. ನೆಕ್ಸ್ಟು 20 ಡಿವೈಡೆಡ್ ಏನು ಮಾಡ್ಕೋಬೇಕು, 6 20 ಡಿವೈಡೆಡ್ 6 ಏನು ಬರುತ್ತೆ ಆನ್ಸರು, 3 18.0 ಮತ್ತು 0.3 ತಂಗಿ 3 ಬರುತ್ತೆ. ಈಗ ನಮಗೆ ಇಲ್ಲಿ ಆನ್ಸರ್ ಏನು ಬರುತ್ತೆ, 3.3333 ಅಂತ ಈ ಥರ ಬರುತ್ತೆ. ಹೌದಾ? ನೆಕ್ಸ್ಟ್ ನಾವೇನು ಮಾಡ್ಕೊಳ್ಬೇಕು, 20 ಡಿವೈಡೆಡ್ 7 ಎಷ್ಟು ಬರುತ್ತೆ, 20 ಡಿವೈಡೆಡ್ 7 14 14.6 6 6ರಲ್ಲಿ 7 24. ಹೌದಾ? ಇದು ನೋಡಿ, ಇದು ಆನ್ಸರ್ ಏನು ಬರುತ್ತೆ, 2.86 ಅಂತ ಬರುತ್ತೆ. ಸರಿನಾ? ನೆಕ್ಸ್ಟು 20 ಡಿವೈಡೆಡ್ 8 20 ಡಿವೈಡೆಡ್ 8 ಎಷ್ಟು ಬರುತ್ತೆ, 8 1 8 8 2 16 8 3 24 ಹೋಗೋದ್ರೆ 8 2 16 16 4 ಉಳಿತಾ 16 ಅಂದರೆ 4 ಉಳಿತಾ 0.0 8 4 32 8 40. ಹೌದಾ? ಇಲ್ಲೇನು ಬರುತ್ತೆ, 2.5 ಇಷ್ಟು ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ಕೋಬೇಕು, 20 ಡಿವೈಡೆಡ್ 9 20 ಡಿವೈಡೆಡ್ 9 ಆದಮೇಲೆ ನಮಗೆ ಇಲ್ಲಿ ಆನ್ಸರ್ ಏನು ಬರುತ್ತೆ, ಗೊತ್ತಾಗಲೇ 18 2 ಉಳಿಯುತ್ತೆ 0. ಓಕೆ, ಇಲ್ಲಿ ನಮಗೆ 2.222 ಈ ಥರ ಸಿಗುತ್ತೆ. ಹೌದಾ? ನೆಕ್ಸ್ಟು ಇಲ್ಲಿ ಏನು ಮಾಡ್ಕೋಬೇಕು, 10 20 ಡಿವೈಡೆಡ್ 10. ಹೌದಾ? 10 20 ಎಷ್ಟು ಬರುತ್ತೆ, ಇಲ್ಲಿ 2 ಆನ್ಸರ್ ಬರುತ್ತೆ. ಈಗ AFC ಸಿಕ್ಬಿಟ್ಟು ನಮಗೆ. ಸರಿನಾ? ಈಗ ನಮಗೇನು ಬೇಕು, ABC ಬೇಕು. ABC ಬೇಕಾದರೆ ನಾವು ಏನು ಮಾಡಬೇಕು, ABC ಸೂತ್ರ ಗೊತ್ತಿರಬೇಕು. ABC ಸೂತ್ರ ಏನು, ABC ಸೂತ್ರ ಏನು, TVC ಡಿವೈಡೆಡ್ Q. ಹೌದಾ? ABC ಸೂತ್ರ ಬೇಕಾದಾಗ ನಮಗೆ ಈ ಥರ ಸೂತ್ರ ಇತ್ತು. ಈಗ ಮಾಡ್ಕೋಬೇಕು, ABC ಕಂಡುಹಿಡಿಬೇಕು. TVC ಎಲ್ಲಿದೆ, TVC ಡಿವೈಡೆಡ್ Q. ನಾವು ಇದರ ಜೊತೆ ಇದನ್ನು ಏನು ಮಾಡ್ತಾ ಹೋಗ್ಬೇಕು, ಡಿವೈಡ್ ಮಾಡ್ತಾ ಹೋಗಬೇಕು. ಹೌದಾ? ABC ಡಿವೈಡ್ ಮಾಡ್ತಾ ಹೋಗಬೇಕು. ABC ಏನು ಬರುತ್ತೆ, 0 ಹೌದಾ? ನೆಕ್ಸ್ಟು ಎಷ್ಟು ಬರುತ್ತೆ, ಇಲ್ಲಿ 10 ಮೈನಸ್ ಮಾಡ್ತಾ ಹೋಗ್ಬೇಕು. ಗೊತ್ತಾಗಿರುತ್ತೆ ಇಲ್ಲಿ ನಿಮಗೆ ಏನಿದೆ. ಇದು ನಿಮಗೆ ಇಲ್ಲಿ ಸೂತ್ರ ಕೊಡ್ತೀನಿ ನೋಡಿ. ABC ಅಂದರೆ TVC ಡಿವೈಡೆಡ್ Q. ಇದನ್ನು ಮೈನಸ್ ಮಾಡ್ತಾ ಹೋಗ್ಬೇಕು. TVC 18 ಡಿವೈಡೆಡ್ 2 2 8 16 2 9 18 ನೆಕ್ಸ್ಟ್ ಬರುತ್ತೆ 9. ನೆಕ್ಸ್ಟ್ ಈ ಥರ ಡಿವೈಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಏನು ಬರುತ್ತೆ, 9 ಬರುತ್ತೆ. ಅದನ್ನು ಡಿವೈಡ್ ಮಾಡಿದರೆ 8 7.25 6.6 6.5 6.7 7.5 8.33 ಹಾಗೆ 3 ಬರುತ್ತೆ. ಆಮೇಲೆ 9.5 ಯಾಕಂದರೆ ಒಂದಕ್ಕೊಂದಲ್ಲಿ TVC
ಇದನ್ನು ಇದ್ರ ಜೊತೆ ಡಿವೈಡ್ ಮಾಡ್ತಾ ಹೋಗಬೇಕು. ಟಿ ವಿ ಸಿ ಜೊತೆ ಡಿವೈಡ್ ಮಾಡ್ತಾ ಹೋಗಬೇಕು. ಇದು ಕೂಡ ನಮಗೆ ಸಿಕ್ತೀಗ. ಈಗ ನಮಗೇನು ಬೇಕು? ಎಸ್ ಎ ಸಿ ಬೇಕಾದರೆ ಎಸ್ ಎ ಸಿ ಸೂತ್ರ ಏನಿದೆ? ಎಸ್ ಎ ಸಿ is equal to TFC divided Q. ಹೌದಾ? ಇದರ ಜೊತೆಗೆ ನಮಗೆ ಪ್ಲಸ್ AVC ಅಂದರೆ ಪ್ಲಸ್ AVC ಅಂತ ಈ ಥರ ಮಾಡ್ಕೋಬೇಕು. ಇಲ್ಲೇನು ಮಾಡ್ಕೋಬೇಕು? ಈಗ ಎಸ್ ಎಸ್ ಸಿ ಕಾಣಬೇಕು TFC ಡಿವೈಡೆಡ್ Q. ಇದನ್ನು ಇದರ ಜೊತೆ ಏನು ಮಾಡ್ತಾ ಹೋಗಬೇಕು? ಡಿವೈಡ್ ಮಾಡ್ತಾ ಹೋಗಬೇಕು. ಡಿವೈಡ್ ಬಂದಿರೋ ಉತ್ತರವನ್ನು AVC ಜೊತೆ ಕೂಡಿಸಬೇಕು. TFCಯನ್ನು ಇದರ ಜೊತೆ ಡಿವೈಡ್ ಮಾಡಿ, ಇದರ ಜೊತೆ ಡಿವೈಡ್ ಮಾಡಿದ ಬಂದಿರೋ ಉತ್ತರವನ್ನು AVC ಜೊತೆ ಪ್ಲಸ್ ಮಾಡಿ ಇಲ್ಲಿ ಇಡಬೇಕು. ಸಪೋಸ್ ಅದಾಗಿಲ್ಲ ಅಂದರೆ ಈಸಿ ಮೆಥಡು AFC ಪ್ಲಸ್ AVC ಈಕ್ವಲ್ ಟು ನಮಗೆ ಎಸ್ ಎಸ್ ಸಿ ಸಿಗುತ್ತೆ. ಹೌದಾ? ನೋಡಿ, AFC ಪ್ಲಸ್ AVC ಇದನ್ನು ಕೂಡಿಸಿದ್ರೂ ಕೂಡ ಆನ್ಸರ್ ಬರುತ್ತೆ. ಈ ಥರ ಮಾಡಿ TFC ಡಿವೈಡೆಡ್ Q ಇದ್ರ ಜೊತೆ ಬಂದಿರೋ ಆನ್ಸರನ್ನು ಇದ್ರ ಜೊತೆ ಕಂಪೇರ್ ಮಾಡಿ ಇಲ್ಲಿ ಇಟ್ಟರೆ ಆನ್ಸರ್ ಬರುತ್ತೆ. ಸಿಕ್ಕಿಲ್ಲ ಅಂದರೆ ಈ ಸದ್ಯಕ್ಕೆ ನಮಗೆ ಇಲ್ಲಿ ಏನು ಸಿಗುತ್ತೆ? AFC ಪ್ಲಸ್ AVC ಇದನ್ನು ಮಾಡಿದರೂ ಕೂಡ ನಮಗೇನಾಗುತ್ತೆ? ಇಲ್ಲಿ ಆನ್ಸರ್ ಬರ್ತಾ ಹೋಗುತ್ತೆ. ಈಸಿ ಮೆಥಡಲ್ಲಿ ನೋಡೋಣ. ಡ್ಯಾಶ್ 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 ಬಂತು. 10 20 30 19 19 ಆಮೇಲೆ ಈ ಕಡೆ ಹಾಗೆ ಬೇಗ ಇಟ್ಕೊಂಡ್ಬಿಡೋಣ. ಓಕೆ, ಕೆಲವೊಂದಿಷ್ಟು ಪಾಯಿಂಟಲ್ಲಿ ಬಂದಾಗ ಸಂಖ್ಯೆಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಅದನ್ನು ಕ್ಯಾಲ್ಕುಲೇಟರ್ ಮತ್ತು ಕೈಯಿಂದ ಮಾಡಿದಾಗ ಸ್ವಲ್ಪ ಪಾಯಿಂಟಲ್ಲಿ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. 9.57 10 10.55 115 ಯಾಕಾಗುತ್ತೆ ಅಂದರೆ ಇಲ್ಲಿ ಕೆಲವೊಂದಿಷ್ಟು ವೇರಿಯೇಷನ್ ಆಗಿರುತ್ತಲ್ಲ. ಏನಾಗಿರುತ್ತೆ ವೇರಿಯೇಷನು? 2 ಇದೆ, ಈ ಥರ 86 ಈ ಪಾಯಿಂಟ್ಗಳಿರುತ್ತಲ್ಲ, ಪಾಯಿಂಟ್ಗಳು ಎಕ್ಸ್ಟ್ರಾ ಆದಾಗ ಬರುತ್ತೆ. ಎಸ್ ಎಸ್ ಸಿ ಸಿಕ್ತು ನಮಗೆ. ಏನು ಇದನ್ನು ಪ್ಲಸ್ ಮಾಡಿದ್ದೀವಿ. ಇಲ್ಲಾಂದರೆ ನಮಗೆ TFC ಡಿವೈಡೆಡ್ Q ಪ್ಲಸ್ AVCನ ಕೂಡಿಸ್ಬೇಕಾಗಿತ್ತು, ಅವಾಗ ಬರ್ತಿತ್ತು. ಸರಿನಾ? 2 ಥರ ನೋಡಿದ್ದೀವಿ. ಈಗ ನಮಗೆ SMC ಬೇಕಾಗಿದೆ. ಯಾವ್ದು ಬೇಕಾಗಿದೆ? SMC ಸೂತ್ರ ಏನಿದೆ? SMC ಸೂತ್ರ ಇದೆ. SMC ಈಕ್ವಲ್ ಟು TC ಡಿವೈಡೆಡ್ ಡೆಲ್ಟಾ Q. ಈ ಥರ ಮಾಡ್ಕೋಬೇಕು. ಅಥವಾ ನಾನು ಕಂಡುಕೊಂಡಿರೋ ಹಾಗೆ TVC ಮೈನಸ್ TVC ಮಾಡಿಕೊಂಡ್ರೂ ಬರುತ್ತೆ. ಇದು ಬೇಡ ಅಂದರೆ TC ಮೈನಸ್ TC ಮಾಡಿದರೂ ನಮಗೆ SMC ಬರುತ್ತೆ. ಹೌದಾ? ಇಲ್ಲಿ ನೋಡಿ, ಇದು ಸ್ವಲ್ಪ ಗೊಂದಲ ಆಗುತ್ತೆ. ಈಸಿ ಮೆಥಡ್ TVC ಇದರಲ್ಲಿ ಇದರಲ್ಲಿ ಮೈನಸ್ ಮಾಡ್ತಾ ಹೋದರೆ ಆನ್ಸರ್ ಬರುತ್ತೆ. ಅದು ಬೇಡ ಅಂದರೆ TC ಅಂದರೆ ಟೋಟಲ್ ಕಾಸ್ಟ್ ಕೂಡ ಇದರಲ್ಲಿ ಇದನ್ನು ಮಾಡಿದರೂ ಕೂಡ ನಮಗೇನು ಸಿಗುತ್ತೆ? ಆನ್ಸರ್ ಸಿಗುತ್ತೆ. ಯಾಕಂದರೆ ಇದು ಒಟ್ಟು ಬದಲಾಗುವ ವೆಚ್ಚ ಮತ್ತು ಒಟ್ಟು ವೆಚ್ಚ, ಈ ವೆಚ್ಚಗಳೇನಿದಾವೆಲ್ಲ ಒಟ್ಟು ಬದಲಾಗುವ ವೆಚ್ಚ ಮತ್ತು ಒಟ್ಟು ವೆಚ್ಚಗಳು ಅಲ್ಪಾವಧಿ ಸೀಮಾಂತವನ್ನು ಅಂದರೆ ಅಲ್ಪಾವಧಿ ಸೀಮಾಂತವನ್ನು ಯಾವ ರೀತಿ ಹೆಚ್ಚು ಮಾಡ್ಕೊತ ಹೋದಾಗ ಇಲ್ಲಿ ನಮಗೆ ಅಲ್ಪಾವಧಿ ಸೀಮಾಂತ ವೆಚ್ಚ ಎಷ್ಟಾಯ್ತಪ್ಪ ಅಂತ ಸಿಗುತ್ತೆ. ಎಕ್ಸ್ಪ್ಲೇನ್ ಈಗ ಮಾಡಿದ್ರೆ ಅರ್ಥ ಆಗೋದಿಲ್ಲ. ನೋಡಿ, ಈಗ ನಮಗೆ ಏನು ಸಿಗುತ್ತೆ ಇಲ್ಲಿ? ಡ್ಯಾಶ್. ಹೌದಾ? ನೀವು ಇದನ್ನು ಇದರಲ್ಲಿ ಮಾಡ್ಕೊಳ್ಳಿ ಅಥವಾ ಇದರಲ್ಲಿ ಮಾಡ್ಕೊತ ಹೋಗಿ, ಯಾವುದಾದ್ರೂ ಮಾಡ್ಕೊತ ಹೋಗಿ. ಒಂದು ಬೇಕಾದರೆ ಒಂದು ರಫ್ ಬುಕ್ಕಲ್ಲಿ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. 5 4 6 8 13 15 20
ಗೊತ್ತಾಗುತ್ತಲ್ಲ. ನಿಮಗೆ ಈ ಥರ ಬೇಕಿದ್ದಾಗ ಈ ಥರ ನಿಮಗೆ ಆನ್ಸರ್ ಸಿಗುತ್ತೆ. ಅಂದರೆ SMC ಬೇಕಾದರೆ SMC ಬೇಕಾದಾಗ ಈ ಥರ ಸಿಗುತ್ತೆ. ನಿಮಗೆ ಆವಾಗಲೇ ಸೂತ್ರ SMC ಕೊಟ್ಟಿಲ್ಲ. SMC ಏನಿತ್ತು ಸೂತ್ರ? SMCದು SMC = ಡೆಲ್ಟಾ TC ಡಿವೈಡೆಡ್ ಡೆಲ್ಟಾ Q ಅಂತ ಇತ್ತು. ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅವಾಗ ಹೇಳಿದ್ನಲ್ಲ, ನಾವು ಇನ್ನೊಂದು ಮೆಥಡಲ್ಲಿ ಕಂಡುಕೊಳ್ಳೋಣ. TVC ಮೈನಸ್ TVC ಅಥವಾ TC ಮೈನಸ್ TC. SMC ಬೇಕಾದರೆ ನಮಗೆ ಈ ಸೂತ್ರದ ಮೂಲಕ ಕಂಡುಕೊಳ್ಬೇಕು. ಒಟ್ಟಿನಲ್ಲಿ ಆನ್ಸರ್ ಬರಬೇಕು. ನಾವೀಗ ಈಸಿ ಮೆಥಡಲ್ಲಿ ಮಾಡೋಣ. TVC ಅಂದರೆ ಸೀಮಾಂತ ವೆಚ್ಚವನ್ನು ಟೋಟಲ್ ವೆಚ್ಚದಲ್ಲಿ ಕಳಿಬೇಕು. ನೋಡಿ 20 ಹೋಯಿತು, 20ರಲ್ಲಿ 20 ಹೋಗೋದಿಲ್ಲ. ಅದಕ್ಕಾಗಿ ಈಗ ನಮಗೆ 30ರಲ್ಲಿ 20 ಅಂತ ತೆಗೆದರೆ 10, 38ರಲ್ಲಿ 30 ತೆಗೆದರೆ 8, 44ರಲ್ಲಿ 38 ಅಂತ ತೆಗೆದರೆ 6, 49ರಲ್ಲಿ 44 ತೆಗೆದರೆ 5. ಇದೇ ಥರ ಮಾಡ್ಕೊತ ಹೋದಾಗ ನಮಗೆ ಟೋಟಲ್ ಕಾಸ್ಟಲ್ಲಿ ಸೀಮಾಂತ ವೆಚ್ಚ ಸಿಗುತ್ತೆ. ಇದರ ಜೊತೆಗೆ ಇದು ಆಗಿಲ್ಲ ಅಂದರೆ ಇದನ್ನು ಕೂಡ ಮಾಡ್ಕೋಬೋದು ನಾವು. ಹೌದಾ? ಇದು 18ರಲ್ಲಿ 10 ತೆಗೆದರೆ 8, 24ರಲ್ಲಿ 12 ತೆಗೆದರೆ 6, 33ರಲ್ಲಿ 29 ಅಂತ ತೆಗೆದರೆ 5. ಈ ಥರ ನಾವು ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ಓಕೆ, ಇಷ್ಟೇ ಗೊತ್ತಾಯ್ತು ಅನ್ಕೋತೀನಿ. ಇನ್ನೊಂದು ಸಲ ರಿಪೀಟ್ ಮಾಡಿಬಿಡ್ತೀನಿ ನೋಡಿ. ಇದರ ಜೊತೆಗೆ ನಾವು ಸೂತ್ರವನ್ನು ಬರ್ಕೋಬೇಕು. TFC ಬೇಕಾದರೆ ನಮಗೆ TC ಮೈನಸ್ TC ಮೈನಸ್ TVC ಇದರಲ್ಲಿ ಇದನ್ನು ಕೇಳಿದ್ರೆ ನಮಗೆ ಇದು ಸಿಗುತ್ತೆ. ಟೋಟಲಾಗಿ ಹೇಳ್ತಾ ಇದ್ದೀನಿ. ಟೋಟಲಾಗಿ ಹೇಳೋಕ್ಕಿಂತ ನಿಮಗೆ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ, ಇದನ್ನು ಕೊಟ್ಟಿರ್ತಾರೆ, ಇದನ್ನು ಅಥವಾ ಇದನ್ನು ಯಾವುದಾದ್ರೂ ಕೊಟ್ಟಿರ್ತಾರೆ. ಅರ್ಥ ಆಯ್ತಲ್ಲ? ಅರ್ಥ ಆಗಿರುತ್ತೆ. ಆಗಿಲ್ಲ ಅಂದರೆ ಇನ್ನೊಂದು ಸರಿ ರಿಪೀಟ್ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಓಕೆ.